ಎಲ್ಲರಿಗೂ. ಸೊ ನನಗೇನಂದರೆ ಸ್ವಲ್ಪ ನನಗೆ ಅನಿಸಿರೋದನ್ನು ನಾನು ನಿಮ್ಮ ಹತ್ರ ಹಂಚ್ಕೋಬೇಕಂತ ಒಂದು ಪ್ರಯತ್ನ ಮಾಡ್ತಾಯಿದ್ದೀನಿ ಅಷ್ಟೇ. ಸೊ ಜಸ್ಟ್ ಏನಿಲ್ಲ ಅಂದರೆ ಇದು ಒಂದು ಟಾಪಿಕ್ ಬಂದು ಕೊರೋನಾ ಇದೇನಾ ಇಲ್ಲ ಅಂದರೆ ಕೊರೋನಾ ಅವಾಗಿತ್ತಾ ಇದ್ದಿಲ್ಲ, ಇದ್ರ ಬಗ್ಗೆ ಚರ್ಚೆ ಮಾಡೋಣ ಅಂತ ನಾನು ಕೇಳಿದೆ. ಅಂದರೆ ಏನಂದರೆ ಒ ಪಿ ಡಿಯಲ್ಲೇ ಕೆಲಸ ಮಾಡ್ತಿದ್ದ ಒಬ್ಬ ಹುಡುಗ ಫಾರ್ಮರ್ಸ್ ಇದರಲ್ಲಿ ಮೆಡಿಕಲ್ ಶಾಪ್ನಲ್ಲಿ. ಸೊ ಅವನ್ನ ಕೇಳಿದಾಗ ಆ ಕೊರೋನಾ ಟೈಮ್ನಲ್ಲಿ ಕೂಡ ಪ್ರತಿಯೊಂದು ಏನು ನಡೀತಾ ಇದೆ ಏನಿಲ್ಲ ಯಾವ ಥರ ಇದು ಅಂತ ಜನರಿಗೆ ಭಯ ಬೀಳಿಸಿ ಎಷ್ಟೋ ಜನ ಸತ್ತೋಗಿದಾರಂತ ಅಲ್ಲಿ ಕೆಲಸ ಮಾಡ್ಕಂತ ವರ್ಕರ್ ನನಗೆ ಹೇಳಿರ್ತಾನೆ. ಸೊ ಅವ್ರ ಹೆಸರೇ ಹೇಳಲ್ಲ ನಾನು. ಸೊ ಅವ್ರನ್ನೇ ನೀವು ಎಕ್ಸ್ಪೀರಿಯನ್ಸ್ ಕೇಳ್ರಿ, ಏನಾಗಿದೆ ಏನಿಲ್ಲ, ಕೊರೋನಾ ಇದೇನಾ ಇಲ್ಲ, ಅದೇನು ಯಾವ ಥರ ಮೆಡಿಸಿನ್ಸ್ ಕೊಟ್ಟರು, ಯಾವ ಥರ ಮೆಡಿಸಿನ್ಸ್ ಇದರಿಂದ ಮಾಡಿದ್ರು, ಅದು ಕೊರೋನಾ ಎಲ್ಲಿಂದ ಬಂತು ಅಂತ ಹೇಳಿದ್ರೆ ಲೈಕ್ ಏನಂತ ಹೇಳ್ತಾರೆ ಚೈನಾಯಿಂದ ಬಂತು. ಚೈನಾಯಿಂದ ಹೆಂಗೆ ಬಂತು? ಸೊ ಲ್ಯಾಬ್ನಲ್ಲಿ ಎಲ್ಲರೂ ಇದು ಎಕ್ಸ್ಪೆರಿಮೆಂಟ್ ಮಾಡಬೇಕಾದ್ರೆ ಸ್ಪ್ರೆಡ್ ಆಗಿಬಿಟ್ಟಿದೆ, ವೈರಸ್ ಸ್ಪ್ರೆಡ್ ಆಗಿಬಿಟ್ಟಿದೆ ಅಂತೇಳಿ ಅದನ್ನು ಹೇಳಿದ್ದಾರೆ. ಅದು ಎಷ್ಟು ಜನ ಸ್ಪ್ರೆಡ್ ಆಗಿದೆ ಇಲ್ಲ ಅಂತಂತೇಳಿ ಗೊತ್ತಿಲ್ಲ. ಯಾರಾದರೂ ನೋಡಿದ್ರೆ ಹೇಳ್ರಿ, ಇಲ್ಲಪ್ಪ ನಾನು ಹಿಂಗೆ ಕೊರೋನಾ ಹಿಂಗೆ ಸ್ಪ್ರೆಡ್ ಆಗಿದ್ದು ನಾನು ನೋಡಿನಿ ಏನಂತಂತ. ಸುಮ್ಮನೆ ಜಸ್ಟ್ ಅವ್ರು ಏನು ಹೇಳಿದ್ದಾರೆ, ಕೊರೋನಾ ಈ ಥರ ಹಿಂಗೆ ವೈರಸ್ ಹಿಂಗೆ ಹೋಗ್ಬಿಟ್ಟಿದೆ ಅಂತ. ಅದು ಜಸ್ಟ್ ಏನಂದರೆ ಅದು ಒಂದು ಭಯ ಬೀಳಿಸ್ಲಿಕ್ಕೆ ಮಾತ್ರ ಆ ಥರ ಮಾಡಿರೋದು. ಸೊ ನೀವೆಲ್ಲ ಕೇಳಿರ್ಬೋದು, ಚೈನಾದಲ್ಲಿ ಸತ್ತೋದ್ರು, ನಮ್ಮ ಇಂಡಿಯಾದಾಗ ಒಂದೇ ಸತ್ತೋದ್ರ, ಇಲ್ಲ ಫಾರಿನ್ ಕಂಟ್ರಿಯಲ್ಲಿ ಸತ್ತೋಗಿದ್ದಾರೆ, ಆ ಥರ ಎಲ್ಲ ಸತ್ತೋದ್ರೆ. ಅದೇ ಜಸ್ಟ್ ಏನಂದರೆ ಇದು ಮೆಡಿಕಲ್ ಮಾಫಿಯಾ ಒಂದು ಡಾಕ್ಟರ್ಸ್ ಏನಂತ ಹೇಳ್ತಾರಲ್ಲ ಅವ್ರದ್ದು ಇದೊಂಥರ ಹೇಳ್ಬೇಕಂದ್ರೆ ಅತಿ ಬುದ್ಧಿವಂತರು. ನಾವೇನಂದ್ರೆ ಪ್ರತಿಯೊಂದು ರೋಗ ಬಂದ್ಬಿಟ್ರಂದ್ರಿ ನಾವು ಸೀದಾ ಡಾಕ್ಟರ್ ಹತ್ರ ಹೋಗ್ಬಿಡ್ತೀವಿ. ನಾವು ಏನಾಗ್ಬಿಡತ್ತಪ್ಪ ಅಂತೇಳಿ ಡಾಕ್ಟ್ರು ಅವರು ನಮಗೆ ಕೇಳ್ತಾರೆ. ಫಸ್ಟ್ ಡಾಕ್ಟರ್ಸ್ ಏನಂತ ಕೇಳ್ತಾರಂತಂದ್ರೆ, ಸೊ ಏನಾಗಿದೆ ನಿಮಗೆ, ಯಾಕೆ ಏನಾಗಿದೆ ಅಂತ ಕೇಳ್ತಾರೆ. ಸೊ ನಾವು ಹಿಂಗಾಗಿದೆ ಈ ಥರ ಆಗಿದೆ, ನನಗೆ ಆಯಾಸ ಆಗಿದೆ, ನನಗೆ ಉಸಿರಾಡ್ತಾ ಇಲ್ಲ, ಹಿಂಗೆ ಅಂತ ಹೇಳಿದ್ರೆ ಅವಾಗ ಟ್ರೀಟ್ಮೆಂಟ್ ಕೊಡ್ತಾರೆ ಅವರು. ಅರ್ಥ ಆಯ್ತಾ? ಸೊ ಏನು ಟ್ರೀಟ್ಮೆಂಟ್ ಕೊಡ್ತಾರೆ ಅಂದರೆ ಅದಕ್ಕೆ ತಕ್ಕಂಗೆ ಇವಾಗ ನಗಡಿ ಆಯ್ತು ಅನ್ಕೊಳ್ರಿ, ನಾನು ನಗಡಿ ಆಯ್ತು ಅಂತಂತ ಹೋಗಿದ್ರೆ ಏನು ಮಾಡ್ತಾರೆ, ಪ್ಯಾರಾಸಿಟಿಮಲ್ಲು ಲೈಕ್ ನಗಡಿ ಗುಳಿಗೋ ಜ್ವರದ ಗುಳಿಗೋ. ನಗಡಿ ಆದಮೇಲೆ ಕಂಪಲ್ಸರಿ ಜ್ವರ ಬರ್ತದೆ, ಕೆಮ್ಮು ಬರ್ತದೆ. ಕೆಮ್ಮು ಅಂದಮೇಲೆ ಜ್ವರ ಬಂದೇ ಬರುತ್ತೆ. ಸೊ ನಗಡಿ ಬಂದಮೇಲೆ ಎಲ್ಲರಿಗೂ ಮನೆಯಾಗ ನಿಮಗೆಲ್ಲ ಅವಾಗೆಲ್ಲ ಬರ್ತಿತ್ತಿಲ್ಲ ಈ ಕೊರೋನಾ ಅಂತ ಟಾಪಿಕ್ ಹೇಳಿದ ಮುಂಚೆಗೆ. ಸೊ ಮೊದಲೆಲ್ಲ ನಿಮಗೆ ಮನೆಯಲ್ಲೆಲ್ಲ ನಗಡಿ ಬರ್ತಿತ್ತು. ನಗಡಿ ನಿಮಗೆ ಬಂದೆ ಅಂತಂದ್ರೆ ನಿಮ್ಮ ಮನೇಲಿ ಕೂಡ ಬರ್ತಿತ್ತು, ಸಹಜ, ಅದು ಎಲ್ಲರಿಗೂ ಬರ್ತಿತ್ತು. ಅದನ್ನೇ ಕೊರೋನಾ ಅಂತಂತೇಳಿ ಸೃಷ್ಟಿ ಮಾಡಿ ಭಯಭೀತರು ಮಾಡಿ ಜನರುಗಳನ್ನ ದಿಕ್ಕು ಶಪ್ಸಿ ಎಷ್ಟೋ ಜನ ಲಾಕ್ಡೌನ್ಸ್ ಮಾಡಿ ಅದರಿಂದ ಎಷ್ಟೋ ಜನ ಜಾಬ್ಸ್ ಕಳ್ಕೊಂಡಾರ. ಸ್ಕೂಲ್ಸ್ ಎಲ್ಲ ಲಾಕ್ಡೌನ್, ಟೀಚರ್ಸ್ಗೆ ಜಾಬ್ಸ್ ಇಲ್ದಂಗೆ ಅದು. ತುಂಬ ಜನ ಪಾಪ ಕೆಲಸ ಮಾಡೋರಿಗೆ ಎಲ್ಲರಿಗೆ ಮನೇಲಿ ಕುಂತ್ಕೊಂಡು ಹೇಳ್ಬಾರ್ದು, ಅದು ಅಷ್ಟೇ ಬಿದ್ದು ಭಯ ಬಿದ್ದು ಸತ್ತೋಗ್ಬಿಟ್ಟಿದ್ದಾರೆ. ಸೊ ನನ್ನ ಪ್ರಕಾರ ಏನಂದರೆ ಯಾವುದೇ ಒಬ್ಬ ಮನುಷ್ಯ ಏನೇ ರೋಗ ಬರಲಿ ಧೈರ್ಯ ಹೇಳಂತ ವ್ಯಕ್ತಿ ಪಕ್ಕದಲ್ಲಿ ಇರಬೇಕು. ಪಕ್ಕದಲ್ಲಿ ಇಲ್ಲ ಅಂತಂದ್ರೆ ಏನಾಗ್ತದೆ ಅಂತಂದ್ರೆ ಅವಾಗ ಮನುಷ್ಯ ಭಯಭೀತನಾಗ್ತಾನೆ. ಸೊ ಅವಾಗ ಏನಾಗುತ್ತೆ, ಇನ್ನೂ ಸಾಯಕ್ಕೆ ನನಗೇನೋ ಆಗ್ಬಿಡತ್ತಪ್ಪ, ನನಗೇನೋ ಬರಲಾರ್ದು ರೋಗ ಬಂದ್ಬಿಡತ್ತೆ ಅಂತೇಳಿ ಭಯ ಬಿದ್ದು ಎಷ್ಟೋ ಜನ ಆ ಥರ ಸತ್ತೋಗಿದ್ದಾರೆ. ಇನ್ನೂ ಅವಾಗ ಕೊರೋನಾ ಟೈಮ್ನಲ್ಲಿ ಯಾವ ಥರ ಟ್ಯಾಬ್ಲೆಟ್ಸ್ ಕೊಡ್ತಿದ್ರು ಅನ್ನೋದನ್ನ ಇವಾಗ ಒಬ್ಬ ಅಲ್ಲಿ ವರ್ಕ್ ಮಾಡೋಕ್ಕಂತ ಒ ಪಿ ಡಿಯಲ್ಲಿ ವರ್ಕ್ ಏನು ಮಾಡ್ತಿದ್ದಾನಲ್ಲ ಅವ್ರು ಹೇಳ್ತಾರೆ ಇವಾಗ.